ಇನ್ನು ಅನ್ನದಾತನ ಹೊಟ್ಟೆಯ ಮೇಲೂ ಕೂಡ ಮಧ್ಯಪ್ರಾಚ್ಯ ಸಂಘರ್ಷ ಹೊಡೆತ ಕೊಟ್ಟಿದೆ. ಬೆಳಿಗ್ಗೆ ಬಿತ್ತನೆ ಬೀಜಕ್ಕಾಗಿ ಪರದಾಡಿದ್ದಾರೆ, ರಾತ್ರಿ ಆದರೆ ಡೀಸೆಲ್ಗಾಗಿ ಒದಾಡ್ತಾರೆ. ಇಂತಹ ಪರಿಸ್ಥಿತಿ ಈಗ ಅನ್ನದಾತನದ್ದು. ಬೆಳಿಗ್ಗೆ ಬಿತ್ತನೆ ಬೀಜಕ್ಕಾಗಿ ಪರದಾಡಬೇಕು, ರಾತ್ರಿ ಆದರೆ ಸಾಕು ಡೀಸೆಲ್ ಎಲ್ಲಿ ಸಿಗುತ್ತೆ ಅಂತ ಪರಿತಪಿಸಬೇಕು. ಹಾವೇರಿ ಜಿಲ್ಲೆಯಲ್ಲಿ ಅನ್ನದಾತನ ಗೋಳು ಕೇಳೋರಿಲ್ಲ, ಅಂತಹ ಸನ್ನಿವೇಶ ಇದೆ. ಬಿತ್ತನೆಗೆ ಬಳಸುವ ಟ್ರ್ಯಾಕ್ಟರ್ಗೆ ಡೀಸೆಲ್ ಅಭಾವ ಇದೆ, ರೈತರು ಕಂಗಾಲಾಗಿ ಹೋಗಿದ್ದಾರೆ. ನಡುರಾತ್ರಿಯಲ್ಲೂ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ ಅನ್ನದಾತರು. ಸಾಲಾಗಿ ನಿಂತು ಕ್ಯಾನ್ಗಳಿಗೆ ಡೀಸೆಲ್ ತುಂಬಿಸಿಕೊಳ್ತಾ ಇದ್ದಾರೆ ರೈತರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕ್ಯಾನ್ನಲ್ಲಿ ಡೀಸೆಲ್ ಅನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಡೀಸೆಲ್ ಸಿಗದೇ ಇದ್ರೆ ನಾಳೆ ಬಿತ್ತನೆ ಮಾಡೋದಕ್ಕಾಗಲ್ಲ. ಹೀಗಾಗಿ ಡೀಸೆಲ್ ಪಡೆಯೋದಕ್ಕೆ ರಾತ್ರಿಯಲ್ಲೂ ಕೂಡ ರೈತರು ಕ್ಯೂ ನಿಂತಿದ್ದಾರೆ. ಕ್ಯಾನ್ಗಳಲ್ಲಿ ತುಂಬಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರೈತರು ಎಷ್ಟು ಬೇಡಿದ್ರೂ ಕೂಡ ಡೀಸೆಲ್ ಸಿಗ್ತಾ ಇಲ್ಲ. ಒಂದು ಕಡೆ ಮಳೆಗಾಲ ಶುರುವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಬಿತ್ತನೆ ಮಾಡಬೇಕು, ಬಿತ್ತನೆಯೇ ಅವರ ಜೀವಾಳ. ಆದರೆ ಎರಡಕ್ಕೂ ಕೂಡ ಸಂಕಷ್ಟ. ಒಂದು ಕಡೆ ಬಿತ್ತನೆ ಮಾಡೋದಕ್ಕೆ ಟ್ರ್ಯಾಕ್ಟರ್ ಬಳಸ್ತಾರೆ, ಆ ಟ್ರ್ಯಾಕ್ಟರ್ ಓಡಬೇಕು ಅಂತಂದರೆ ಡೀಸೆಲ್ ಬೇಕು. ಎಲ್ಲಿಂದ ತರೋದು ಡೀಸೆಲ್? ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡೇ ಕಾಣಸಿಗುತ್ತೆ. ಎಲ್ಲಾದರೂ ಒಂದು ಕಡೆ ಸಿಗುತ್ತಪ್ಪ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಈ ರೀತಿ ಕ್ಯೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.